ಅತ್ತಿರಿ ಏನು ಮಾಡ್ಲತ್ತೀರಿ? ಇವತ್ತು ನಾ ಜುನ್ಕ ಮಾಡಿ ತೋರಿಸ್ತೀನಿ. ಜುನ್ಕ? ನನಗೆ ಭಾಳ ಸಲ ಕಮೆಂಟ್ಸ್ ಬಂದಾವ, ಜುನ್ಕ ಮಾಡಿ ತೋರಿಸ್ರಿ, ಜುನ್ಕ ಮಾಡಿ ತೋರಿಸ್ರಿ. ಅದಕ್ಕೆ ಜುನ್ಕ ಮಾಡ್ತೀನಿ. ಹಾಂ ರೀ ಅತ್ತಿ. ನೀನು ನೋಡಾಕತ್ತಿ. ಹಾಂ. ಜುನ್ಕ ಮಾಡ್ಲಿಕ್ಕೆ ಕಡಲೆ ಹಿಟ್ಟು, ಉಳ್ಳಾಗಡ್ಡಿ, ಉಪ್ಪ, ಸಾಸ್ವಿ, ಅರಿಶಿನ, ಹಿಂಗ ಮತ್ತು ಅಜ್ವಾನ, ಲಿಂಬಿಕಾಯಿ, ಹಸಿ ಶುಂಠಿ ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ. ನಾ 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕುಟ್ಟಿಟ್ಟೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವ, ಕೊತ್ತಂಬರಿ. ಈಗ ಎಣ್ಣೆ ಹಾಕ್ತೀನಿ. ಜುನ್ಕ ಮಾಡ್ಲಿಕ್ಕೆ ಜರ ಎಣ್ಣೆ ಜಾಸ್ತಿನೇ ಬೇಕು. ಜೀರಿಗೆ. ಈಗ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಯಾಕೆ ಮೊದಲು ಹಾಕ್ತೀನಿ ಅಂದ್ರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೋಣ ಏನಾಗ್ತದ, ಹಾಕಿ ಆಗ್ತದೆ ಏನು ಎಣ್ಣೆಗೆ ಡೈರೆಕ್ಟ್ ಹಾಕೋಣ. ಮತ್ತು ಬೆಳ್ಳುಳ್ಳಿ ಭಾಳ ಕೆಂಪಾಗ್ತದೆ, ಅದಕ್ಕೆ ಭಾಳ ಕೆಂಪು ಮಾಡೋದಿಲ್ಲ. ಅದಕ್ಕೆ ನಾ ಮೊದಲು ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಜರ ಫ್ರೈ ಆಗ್ಬೇಕ ನಾ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ ನೋಡಿ. ಹಸಿ ಹಸಿ ವಾಸನೆ ಇರ್ತದಲ್ಲ, ಅದು ಹೋಗ್ಬಿಡ್ತದೆ. ಈಗ ಕರಿಬೇವು ಹಾಕ್ತೀನಿ. ಹಸಿ ಶುಂಠಿ ಹಾಕ್ತೀನಿ. ಏನು ಅರಿಶಿನ ಚೂರು ಹಿಂಗೆ ಹಾಕೋದು, ಭಾಳ ಅಲ್ಲ. ಈಗ ಸ್ವಲ್ಪ ಅಜ್ವಾನ ಹಾಕೋದು. ಗ್ಯಾಸ್ ಸಣ್ಣ ಇಡೋದು. ಈಗ ನಾವು ಅಜ್ವಾನ ಹಾಕೋದು. ಅಜ್ವಾನ ಹಾಕಿದ್ರೆ ಇಟ್ಲ ಭಾಳ ಚಂದ ಆಗ್ತದೆ ಮತ್ತು ಟೇಸ್ಟಿ ಆಗ್ತದೆ. ಅದು ಸ್ವಲ್ಪ ಎಷ್ಟು ಹಾಕ್ತೀರಿ? ನೋಡಿ ಇಷ್ಟೇ, ಒಂದು ಚಮಚನೂ ಅಲ್ಲ, ಅರ್ಧ ಚಮಚನೂ ಅಲ್ಲ, ತಿಕ್ಕ ಹಾಕಬೇಕು. ಒಂದು ಸ್ವಲ್ಪ ತಿಕ್ಕಿ ಹಾಕೋದು ಹೀಗೆ. ಇಲ್ಲ ಅಂದ್ರೆ ನೀವು ಬೆಳ್ಳುಳ್ಳಿ ಜೊತೆ ಕುಟ್ಟಿನೂ ಹಾಕ್ಬೋದು. ಈಗ ಒಂದು ಬಟ್ಲನ ಹಿಟ್ಟು ತೊಗೋತೀನಿ. ಈ ಬಟ್ಲಿಲೆ ಒಂದು ಬಟ್ಲ ಹಿಟ್ಟು ತೊಗೊಂಡಿನಿ. ಈಗ ನಾ ಇದರಲ್ಲೇ 4 ಬಟ್ಲ ನೀರು ಹಾಕ್ತೀನಿ. 1 2 3 ಇದು 4. ಈಗ ನಾವು ಪಾನಿ ಹೊಡೆದೀವಿ, ನೀರು ಹಾಕಿವಿ. ಇದಕ್ಕೆ ಕುದಿ ಬಿಡೋದಿಲ್ಲ. ನೀವು ಕುದಿಯ ಹೇಳಿದ್ರೆ ನೀವು ಹಿಟ್ಟು ಹಾಕಿದ್ರಿ ಅಂದ್ರೆ ಗಂಟು ಆಗ್ತದೆ. ಈಗ ನಾವು ಗ್ಯಾಸ ಬಂದ್ ಮಾಡೋದು. ಏನು ಬಂದ್ ಮಾಡಿ ಹಿಟ್ಟು ಹಾಕ್ತೀವಿ. ಆಯ್ತು. ಈಗ ಗ್ಯಾಸ್ ಆಫ್ ಮಾಡಿರಿ? ಗ್ಯಾಸ್ ಆಫ್ ಮಾಡೀನಿ. ಈಗ ನಾ ಹಿಟ್ಟು ಹಾಕ್ತೀನಿ. ಇದು ಹಿಟ್ಟು ಹಾಕೋತ ಈಗ ರೇವ್ಗಿಲೆ ತಿರುಗಿಸೋದು. ಈಗ ನೀ ಹಿಟ್ಟು ಹಾಕು, ಸ್ವಲ್ಪ ಹಾಕು. ಚಮಚನೂ ಆಡಿಸ್ಬೋದಿಲ್ಲ? ರೇವ್ಗಿನೇ ಬೇಕು. ಅದು ಗಂಟಾಗಲ್ಲ? ಗಂಟಾಗಲ್ಲ. ಬಿಸಿ ಬಿಸಿದ್ರಾಗ ಗಂಟು ಆಗ್ತದೆ. ಹಾಕು. ಹಿಂಗೆ ಮಾಡ. ಹಾಕ್ಲಿನಾ? ಇಲ್ಲ, ಇದೆಲ್ಲ ಅಂದ್ರೆ ನೀರು ಹಾಕೋಣ, ಗ್ಯಾಸ್ ಆಫ್ ಮಾಡೋದು? ಗ್ಯಾಸ್ ಆಫ್ ಮಾಡೋದು. ಕುದಿಬೇಡ ನೀರು, ನೀರು ಹೆಸರು ಬರಬಾರ್ದು. ಗಂಟ ಈಗ ಸ್ವಲ್ಪ ಸ್ವಲ್ಪ ಹಾಕೋತ ನಾವು ತಿರುಗಿಸೋದು. ರೇವ್ಗಿನೇ ಮಾಡ್ಬೇಕೇನ್ರಿ? ರೇವ್ಗಿಲೇನೆ ಮಾಡಬೇಕು. ಅಂದರೆ ಇಲ್ಲ ನಿಮ್ಮ ಮನೆ ಸೌಟ್ ಇತ್ತಂದ್ರೆ ಸೌಟ್ಲೆ ಮಾಡೋದು. ಚೆನ್ನಾಗಿ ಸೌಟ್ ಇತ್ತಂದ್ರೆ ಶಕ್ಯತೆ ರೇವ್ಗಿಲೇನೆ ಮಾಡಬೇಕು. ಹಾಕು ಓಕೆಲ್ಲ. ಈಗ ಹಿಂಗೆ ಮಾಡ್ತೀನಿ. ಎಲ್ಲ ಏನು ಗಂಟೆ ಇಲ್ಲ. ಈಗ ಇದ್ರಾಗ ನಾವು ಏನು ಮಾಡೋದು, ಲಿಂಬಿಕಾಯಿ ಹಾಕೋದು. ಜರ ಹುಳಿ ಇದ್ರೆ ಚಂದ ಆಗ್ತದ ಪಿಟ್ಲ. ಯಾರು ಹುಂಚಿನ್ಕಾಯಿ ಹಾಕ್ತಾರೆ, ನಾನು ಲಿಂಬಿಕಾಯಿ ಹಾಕ್ತೀನಿ. ಏನು ಹುಂಚಿನ್ಕಾಯಿನೂ ಹಾಕ್ಬೋದು. ಹುಂಚಿನ್ಕಾಯಿನೂ ಕೆಲವ್ರು ಹಾಕ್ತಾರೆ. ನಾ ಒಂದು ಅರ್ಧ ಲಿಂಬಿಕಾಯಿ ಹಾಕಿನಿ. ಭಾಳ ಕ್ವಾಂಟಿಟಿ ಇತ್ತಂದ್ರೆ ಒಂದು ಹಾಕೋದು. ಈಗ ಇದಾಯ್ತು. ಈಗ ನಾ ಏನು ಮಾಡ್ತೀನಿ, ಗ್ಯಾಸ ಆನ್ ಮಾಡ್ತೀನಿ. ಗಂಟೆಲ್ಲ ಹೋಗ್ಯಾವಲ್ರಿ? ಹೋಗ್ಯಾವ, ಗಂಟೆಲ್ಲ ಹೋಗ್ಯಾವ. ಈಗ ಇದು ಗ್ಯಾಸ ನಾ ಆನ್ ಮಾಡೀನಿ, ಚಾಲು ಮಾಡೀನಿ. ಈಗ ಇದು ಹಿಂಗೆ ಬಿಡೋದಿಲ್ಲ, ಹಿಟ್ಟು ಕಲ್ಸೋಣ. ಇದು ಅಳಗಾಡ್ಸ್ಕೋತಿರೋದು. ಮತ್ತು ಇದು ಹಿಂಗೆ ಇಷ್ಟು ತಿಳಿನೇ ಇರ್ತದೆ, ಆಮೇಲೆ ಗಟ್ಟಿ ಆಗ್ತದೆ. ಇದು ಅದಕ್ಕೆ ಗಂಟಾಗ್ಲಾರ್ದಂಗೆ ಹಿಂಗೆ ಕೈ ಆಡಿಸ್ಬೋತಿರೋದು. ಇರ್ತದೆ ಹಿಂಗೆ. ಇದು ತಿಳಿನೇ ಇರ್ತದೆ, ಗಟ್ಟಿ ಆಗ್ತದೆ. ಜುನ್ಕ ಭಾಳ ಗಟ್ಟಿನೂ ಇರಲ್ಲ, ಭಾಳ ತಿಳಿನೂ ಇರಲ್ಲ. ಕೊತ್ತಂಬರಿ ಹಾಕ್ತೀನಿ. ಈಗ ನೋಡಿ ಹಿಂಗೆ ಲಿಂಬಿಕಾಯಿ ಹಾಕೋಣ ಭಾಳ ಟೇಸ್ಟಿ ಆಗ್ತದೆ. ಅದ್ರ ಸಲಕ್ಕೆ ಲಿಂಬಿಕಾಯಿ ಹಾಕೋದು.
ಲಾಸ್ಟಿಗೆ ಕೊತ್ತಂಬರಿ ಹಾಕೋದು. ಈಗ ಮುಚ್ಚಬೇಕೇನ್ರಿ ಮೇಲೆ? ಹಾಂ, ಇದು ಸ್ವಲ್ಪ ಮುಚ್ಚಿಡಬೇಕು. ಹಾಂ, ಮತ್ತು ನೀವು ಟೇಸ್ಟ್ ಮಾಡಿ ಮತ್ತು ಸ್ವಲ್ಪ ಉಪ್ಪು ಬೇಕಾಯ್ತು ಅಂದ್ರೆ ಮತ್ತೆ ಉಪ್ಪು ಹಾಕ್ಬೇಕು. ಇದು ಮುಚ್ಚಬೇಕೇನ್ರಿ? ಈಗ ಮುಚ್ಚಬೇಕಿಲ್ಲ. ಪಿಟ್ಲ ಮಾಡೋದಿತ್ತಂದ್ರೆ ಈಗ ಮಾಡೋದು ಬಳಕ ಒಟ್ಟದ್ದು ಬಂದ್ ಮಾಡಬಾರ್ದು. ಗ್ಯಾಸ್ ಒಂದು 5 ನಿಮಿಷರೇ ಕುದಿಬೇಕದು. ಅಂದರೆ ಅದು ಕಡ್ಲಿ ಹಿಟ್ಟಿನ ವಾಸನೆ ಹೋಗ್ಬೇಕಲ್ಲ. ಮುಚ್ಚಿಡೋಣ ಒಂದು 5 ನಿಮಿಷ ಇರ್ಬೇಕು ಗ್ಯಾಸ್. ಮುಚ್ಚಿಡೋಣ, ಅದು ಕುದೀತದಲ್ಲ ಒಳಗಿಂದೊಳಗೆ, ಅವಾಗ ಅದು ಚಂದ ಬೈತದ. ಹಾಂ, ಎಷ್ಟು ಕುದೀತ ಅಷ್ಟು ಚಲೋ ಪಿಟ್ಲ. ಇದಕ್ಕಿಂತ ಆಳಸ್ ಮಾಡಿದ್ರೆ ಜರ ಜಾಸ್ತಿ ಕುದಿಸ್ಬೇಕಾಗ್ತದೆ. ಆಯ್ತು, ಇಷ್ಟೇ. ಮತ್ತು ನಿಮ್ಗೆ ಆಳಸ್ ಪಿಟ್ಲ ಮಾಡೋದಿತ್ತಂದ್ರೆ ನೀರಿನ ಪ್ರಮಾಣ ಹೆಚ್ಚು ಮಾಡೋದು. ಈಗ ಈ ಪಿಟ್ಲದಾಗ ಒಂದು 4 ಮಂದಿ ಊಟ ಮಾಡ್ತೀವಿ. ಒಂದು ಬಟ್ಟಲು. ನಿಮಗೆ ಜರ ಅಣ್ಣಿಗೂ ಬೇಕಾಯ್ತು, ಇದೇ ಪಿಟ್ಲ ಅಣ್ಣಿಗೆ ಬೇಕಾಗಿತ್ತಂದ್ರೆ ನೀವೇನು ಮಾಡೋದು, ಇದಕ್ಕಿಂತ ಸ್ವಲ್ಪ ಆಳಸ್ ಮಾಡ್ಕೋಬೇಕು. ಹಿಂಗೆ ಆಯ್ತು. ಆಗಿರ್ಬೇಕಲ್ರಿ? ಈಗ ಆಗ್ಯದ, ಈಗ ಆಯ್ತು. ಈಗ ಗ್ಯಾಸ ಬಂದ್ ಮಾಡ್ತೀವಿ. ಹಾಂ, ಈಗ ಪಿಟ್ಲ ಆಯಿತು. ಒಂದು ಇಷ್ಟು ಗಟ್ಟಿ ಇರಬೇಕು. ಹಾಂ, ಇಟ್ಟಿರ್ಬೇಕು. ಟಂಟಣನ್ ಹಸಿಮೆಣಸಿನ್ಕಾಯಿದು ಜುನ್ಕ ರೆಡಿ. ಇದು ಜುನ್ಕ ಕಟ್ಟಿ ರೊಟ್ಟಿ ಜೋಡಿನೂ ಉಣ್ಬೋದು, ಬಿಸಿ ಬಿಸಿ ರೊಟ್ಟಿ ಜೋಡಿ ಉಣ್ಬೋದು. ಯಾರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಅವ್ರು ಚಪಾತಿ ಜೋಡಿನೂ ಉಣ್ಬೋದು, ಹಣ್ಣಿನ ಜೊತೆನೂ ಕೂಡ ಉಣ್ಬೋದು. ನಾ ಇದು ಹ್ಯಾಂಗೆ ಮಾಡೋದು ನಿಮಗೆ ಮಾಡಿ ತೋರಿಸೀನಿ. ನೀವು ಮಾಡಿರಿ, ಉಂಡು ನಮ್ಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.